ನನ್ನ ಫೋನ್ ಹೊಡೆದೋಯ್ತು ಅವತ್ತು. ಹಲೋ, ನಮಸ್ಕಾರ ಗುರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾವು ಹೋಗ್ತಾ ಇರೋದು ನೇತ್ರಾವತಿ ಟ್ರೆಕ್ಕಿಂಗ್. ನೇತ್ರಾವತಿ ವ್ಯೂ ಪಾಯಿಂಟು ಕರ್ನಾಟಕದಲ್ಲೇ ಸೂಪರ್ ಆಗಿರೋ ವ್ಯೂ ಪಾಯಿಂಟ್. ಅದು ಕುದುರೆಮುಖ ಅಂದ್ರೇ ನಮ್ಗೆ ನೆನಪಾಗುತ್ತೆ ತುಂಬ ನೇಚರ್ಸು ಪ್ರತಿಯೊಂದು ಎಲ್ಲ. ಬಟ್ ನಾವಿವಾಗ ಹೋಗ್ತಾ ಇರೋದು ಬಂದು ಕುದುರೆಮುಖ ನೇತ್ರಾವತಿ. ಎಸ್ಪೆಷಲಿ ನಾವು ಹೋಗ್ತಾ ಇರೋದು ನೇತ್ರಾವತಿ ಪೀಕ್ಗೆ. ಸೊ ನಮ್ಮ ರೈಡ್ ಹೇಗಿರುತ್ತೆ ಅಂತ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ ನಾವಿವಾಗ ಟೂ ವೀಲರಲ್ಲಿ ಆಲ್ಮೋಸ್ಟ್ ನಾವು ಇವಾಗ ಗೊರಗುಂಟೆಪಳ್ಳಿ ಸಿಗ್ನಲಲ್ಲಿದ್ದೀರಿ. ಸಿಗ್ನಲ್ ಬಿಡ್ತು, ಸೊ ಮೂವ್ ಆಗೋಣ. ಫಸ್ಟ್ ನಾವು ಗೊರಗುಂಟೆಪಳ್ಳಿ ಸಿಗ್ನಲ್ ಬಿಟ್ರಿ, ಇವಾಗ ನಾವು ಓಡ್ತಾ ಇರಿ ನೇತ್ರಾವತಿ ಪೀಕ್ಗೆ. ಸೊ ಎಷ್ಟೊತ್ತಾಗುತ್ತೆ, ಎಷ್ಟೊತ್ತು ಅವರ್ ಜರ್ನಿ ಅಂತಲೂ ತೋರಿಸ್ತೀನಿ, ಕಂಪ್ಲೀಟ್ ವ್ಯೂನ ತೋರಿಸ್ತೀನಿ. ಬನ್ನಿ ಹೋಗೋಣ ಎಲ್ಲರೂ. ಸೊ ನಾವು ಆ್ಯಕ್ಚುಲಿ 8 ಮೆಂಬರ್ಸ್ ಹೋಗ್ತಾ ಇರೋದು 4 ಗಾಡಿಯಲ್ಲಿ. ಆಲ್ರೆಡಿ ಹುಡುಗರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಇವಾಗ ಉಳಿದಿರೋದು ನಾವೇ. ನಾವು ಟ್ರಾಫಿಕ್ ಇದೆ ಅಂದ್ಬಿಟ್ಟು ಎಲ್ಲೆಲ್ಲೋ ಸುತ್ತ ಹಾಕೊಂಡೆಲ್ಲ ಬಂದ್ವಿ, ಆದರೆ ಬಟ್ ನಾವೇ ಲೇಟ್ ಆಗಿರೋದು. ಅದು ಪರವಾಗಿಲ್ಲ, ಗೋ ಸ್ಲೋ ಗೋ ಸೇಫ್ ಅಷ್ಟೇ ಹೇಳಕ್ಕಾಗೋದು. ಅಷ್ಟೇ. ಆದ್ರೂ ಕೂಡ ಎಷ್ಟು ಟ್ರಾಫಿಕ್ ಇದೆ ಅಂದ್ರೆ ಈ ಬ್ರಿಡ್ಜ್ ಮೇಲೂ ಕೂಡ ನಮ್ಗೆ ನೋಡಕ್ ಒಂಥರ ಅನ್ಸುತ್ತೆ. ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ, ಆ ಕಡೆ ತುಂಬಾನೇ ಇದೆ. ಆದ್ರೂ ಬೈಕಲ್ಲಿ ಹೋಗೋ ಮಜಾನೇ ಬೇರೆ ಇರುತ್ತೆ. ಅದು ಇಂಥ ಟೂರಿಸಂ ಪ್ಲೇಸಸ್ಗೆ, ಚಿಕ್ಕಮಂಗ್ಳೂರು, ಕೂರ್ಗು, ಊಟಿ, ಎಸ್ಪೆಷಲಿ ಮುನ್ನಾರ್ ಇನ್ನೂ ಸೂಪರ್ ಆಗಿರುತ್ತೆ. ಸಾಕತ್ತಾಗಿದೆ ಮಾತ್ರ. ಅದು ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ ನೋಡ್ತಾ ಇರೋ ವ್ಯೂವರ್ಗೆ. ಬಟ್ ನನ್ಗೆ ಔಟ್ ಸೈಡ್ ಅಂತೂ ಸೂಪರ್ ಆಗಿದೆ, ತಣ್ಣು ಗಾಳಿ ಬರ್ತಿದೆ. ಸೊ ಆಲ್ಮೋಸ್ಟ್ ಇವಾಗ ನಮ್ಮ ಫ್ರೆಂಡ್ಸು 45 ಕಿಲೋಮೀಟರ್ ದೂರ ಹೋಗ್ಬಿಟ್ಟಿದ್ದಾರೆ. ನಾವೇ ಹಿಂದೆಡೆ ಉಳಿದಿರೋದು. ಆದ್ರೂ ಪರವಾಗಿಲ್ಲ, ಅಟ್ಯಾಕ್ ಮಾಡೋಣ ಅವ್ರನ್ನ. ಬರೀ ಇಂಥದೇ. ಲೊಕೇಶನ್ ಆಲ್ರೆಡಿ ಶೇರ್ ಆಗಿದೆ ಅವ್ರ ಕಡೆಯಿಂದ. ಅವರು ನಮ್ಮನ್ನ ಬಿಟ್ಟು 1 ಅವರ್ ಆದಮೇಲೆ ನಾವು ಬಿಟ್ಟಿದ್ದು. ನಮ್ಮದು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಲೇಟ್ ಆಗೋಯ್ತು. ಏನಕ್ಕೆ ಲೇಟ್ ಆಯಿತು ಅಂದರೆ ಒಬ್ಬ ನಮ್ಮ ಫ್ರೆಂಡು ಅಲ್ಲೇ ಉಳ್ಕೊಂಬಿಟ್ಟಿದ್ದ. ಅವನ್ನ ಕರ್ಕೊಂಬರೋಷ್ಟರಲ್ಲಿ ಇಷ್ಟ ಆಗೋಯ್ತು ಟೈಮ್. ಸೊ ಪರವಾಗಿಲ್ಲ, ಹೋಗೋಣ. ಆದರೂ KTM ಅಲ್ಲಿರೋ ಜೋಶು, ಪಿಕಪ್ಪು, ಸ್ಪೀಡು ಹೇಳ್ತಾ ಇನ್ನಲ್ಲ, ಇನ್ನು ಯಾವ ಗಾಡಿನೂ ಕೊಡಲ್ಲ. ಸ್ಟಾರ್ಟಿಂಗಲ್ಲೇ ರೆಡಿ ಟು ರೇಸ್ ಅಂತ ಇರುತ್ತಲ್ಲ ಗುರು, ಇನ್ನೇನು ಗುರು ಬೇಕು ನಮಗೆ. ಅಲ್ಲೋ ಹೆಂಗೆ ಹೋಗ್ತೇವೆ ಗಾಡಿ. ನಾವು ಹಿಂದೆಡೆನೇ ಲೆಫ್ಟ್ ತಗೊಂಡ್ಬಿಟ್ರಿ, ಮುಂದೆ ಬಂದು ಲೆಫ್ಟ್ ತಗೊಬೇಕಾಯ್ತು. ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ನೀವು ಆದರೂ ಯಾಕೋ ಬೆಂಗಳೂರು ಬಿಟ್ಟಾದ್ಮೇಲೆ ತುಂಬ ಹೊಟ್ಟೆ ಹಸಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಆದರೂ KTM ಅಲ್ಲಿ ಸಸ್ಪೆನ್ಷನ್ನು, ಪಿಕಪ್ಪು, ಸ್ಪೀಡು ಎಲ್ಲ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನನ್ನ ಗಾಡಿ ಲಾಗ್ ಮಾಡ್ತಾ ಇಲ್ಲ, ನನ್ನ ಆ್ಯಕ್ಚುಲಿ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ ಅಂತ ಹೋಗ್ತಾ ಇದ್ದೀನಿ, ಅದು ಎಸ್ಪೆಷಲಿ ಈ ಟೈಮಲ್ಲಿ. ಸೊ ಬನ್ನಿ, ಇಲ್ಲಿಂದ ಹೈವೇ ಸ್ಟಾರ್ಟು, ಹೋಗೋಣ. ಮೈನ್ ಹೈವೇ ಇದೆ. ಇನ್ನು ಕುಣಿಗಲ್ಲು, ಹಾಸನ್, ಚಿಕ್ಕಮಂಗ್ಳೂರು, ಆಲ್ಮೋಸ್ಟ್ ಇವಾಗ ಕುಣಿಗಲ್ಗೆ ಹೋಗಿರ್ಬೇಕು. ಫ್ರೆಂಡ್ಸ್, ಈ ಕಳ್ಳ ರೆಡಿ ಆಗ್ತವನೆ. ನನ್ನ ಫೋನ್ಗೆ ದೃಷ್ಟಿ ಹಾಕ್ಬಿಟ್ಟಿದ್ದಾನೆ. ಹಿಂಗಿದಾನೆ ಇವನು. ಆಲ್ರೆಡಿ ಮ್ಯಾರಿಡ್ ಆಗಿದೆ, ನೋಡಿದ್ರೆ ಇನ್ನೂ ಕುದುರೆ ಹೊಡೆದಂಗೆ ಓಡ್ತಾವ್ ಬೇರೆ ಬೇರೆ ಕಡೆ. ಇದ್ಯಾವುದೋ ಹೊಸ ಪ್ರತಿಭೆ. ಮತ್ತೆ ಇವನಿದಾನಲ್ಲ, ಇವನಿಂದ ನನ್ನ ಫೋನ್ ಹೊಡೆದೋಯ್ತು ಅವತ್ತು. ನೋಡಿ ಫೋನ್ ಯಾವ ತರ ಆಗಿದೆ. ಇದ್ರ ಡಿಸ್ಪ್ಲೇ ಕಾಸ್ಟ್ ಕೇಳಿದ್ರೆ ಅಷ್ಟೇ ಬಿದೋಗ್ತೀರಿ. ಫೋನ್ ಹೊಡೆದೋಗಿದೆ, ಕಂಪ್ಲೀಟ್ಲಿ ಡಿಸ್ಪ್ಲೇನೇ ಹೋಯ್ತು ಇವನ್ ಮಾಡಿದ ಕೆಲ್ಸಕ್ಕೆ. ಅಂಬಾರಿ ಎತ್ಕೊಬೇಕಂದ್ರೂ ಕೂಡ ಇಷ್ಟೊಂದು ಡಿಸ್ಕಷನ್ ಆಗಿಲ್ಲ. ಇಲ್ಲಿ ಹೋಟ್ಲಲ್ಲಿ ಬಿಲ್ ಪೇಮೆಂಟ್ ಮಾಡಕ್ಕೆ ಇಷ್ಟೊಂದು ಡಿಸ್ಕಷನ್ ಆಗ್ತಾ ಇದೆ ನೋಡಿ.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಂಥವ್ರೆಲ್ಲ ಇದ್ರೆ ಎಂತೆಂತ ಪ್ಲಾನ್ ಮಾಡ್ಬೋದು. ಅಲ್ಲ, ಒಂದು ಗಾಡಿ ಓಡ್ಸಕ್ಕೋಸ್ಕರ ಇಬ್ರು ಕಿತ್ಲಾಡ್ತಾ ಇರೋದು ನೋಡಿದ್ರೆ ಗೊತ್ತಾಗಲ್ವಾ? ಇವಾಗ ಮೂವಿ ನೋಡಿದ್ಯಲ್ಲ, ಹೆಂಗಿದ್ಯಪ್ಪ ಡೆವಿಲ್? ಸ್ವಲ್ಪ ಡಲ್ ಇದೆ. ಆನೆಸ್ಟ್ ರಿವ್ಯೂ ಕೊಡಿ. ಸ್ಟೋರಿ ಸ್ವಲ್ಪ ಡಲ್ ಇದೆಯಾ, ಹಾ, ಅದು ಬಿಟ್ರೆ ಮಿಕ್ಕಿದೆ ಸೂಪರ್ ಆಗಿದೆ. ಅಮಾಯಕ ಅನ್ಬೇಡ. ಗಂಡ ಹೆಂಡತಿ ಹೋಗ್ತಾ ಇದಾರೆ ನೋಡಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಾಯ್ ಮಾಡಿ. ಅವರಿಬ್ರು ಮಾತ್ರ ಎಲ್ಲೋದ್ರು ಬಿಡೋದೇ ಇಲ್ಲ. ಹಂಗಂತ ಏನೇನೋ ತಿಳ್ಕೊಳಕ್ ಹೋಗ್ಬಿಡಿ. ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಫ್ರೆಂಡ್ಸ್, ಇವಾಗ ಒಂದು ಒಳ್ಳೆ ಊಟ ಮುಗಿಸ್ಕೊಂಡು ಇವಾಗ ನಾವು ಚಿಕ್ಕಮಂಗ್ಳೂರ್ ಕಡೆ ಹೊರಟಿದ್ದೀರಿ. ಆದ್ರೆ ಒಳ್ಳೆ ರೈಡಿಂಗು ವಿತ್ ಫ್ರೆಂಡ್ಸ್. ನೋಡಿ, ಅವ್ರು ಹೋಗ್ತಾ ಇದಾರೆ. ನಮ್ಮ ಫ್ರೆಂಡ್ಸ್ ಲೆಫ್ಟ್ ಅಲ್ಲಿ ಇರೋರು ಇಬ್ರು, 2 ಗಾಡಿ ಕೂಡ ನಮ್ಮ ಫ್ರೆಂಡ್ಸ್ ಅಲ್ಲಿ ರೈಡ್ ಮಾಡಕ್ಕಂದ್ರೆ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಸೊ ಆದ್ರೆ ಅವ್ರ ಜೊತೆ ಒಂದ್ ರೈಡ್ ಹೋಗೋಣ. ಆದ್ರೆ ಅಲ್ಲ, ಪಕ್ಕ ಹೋಗೋಣ ಒಂದ್ ರೈಡು. ಕಮೆಂಟ್ ಮಾಡಿ. ಬಟ್ ಆದ್ರೆ ರೋಡ್ ವ್ಯೂ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಅದೇ ತರ ಗಾಡಿ ಕೂಡ ಇದೆ, ಸೂಪರ್ ಆಗಿದೆ ಗಾಡಿ ಮಾತ್ರ. ಏನ್ ಕೆಚ್ಚಿದ್ರೆ ಹೋಗ್ತಾನೆ ಇರುತ್ತೆ. ಸ್ಪೀಡ್ ಅನ್ನೋದು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಈ ಗಾಡಿಗೆ, ಹಂಗ ಹೋಗ್ತಿದೆ ಗಾಡಿ ಸ್ಪೀಡ್ ಮಾತ್ರ. ನೋಡಿ, ಮುಂದೆ ಯಾವ್ದೇ ಗಡ್ಡಿ ಗಾಡಿ ನಿಂತ್ಕೊಂಡ್ರು ಕೂಡ ಬಿಡಲ್ಲ, ಹಂಗ್ ನುಗ್ಗುತ್ತೆ ಸ್ಪೀಡ್ ಮಾತ್ರ ಇದು. ಅಂತ ಹೈ ಕ್ಲಾಸ್ ಆಗಿರೋ ಗಾಡಿ ಇದು. ಬಟ್ ಏನ್ ಹೇಳಿ, ಡ್ಯೂಕ್ 390X ಮಾತ್ರ ನೆಕ್ಸ್ಟ್ ಲೆವೆಲ್. ಕ್ರೂಸ್ ಕಂಟ್ರೋಲ್ ಹಾಕೊಂಡು ಹೋಗ್ತಾ ಇದ್ರೆ ಯಾರು ಏನನ್ನ ಮಾಡ್ಕೊಳ್ಳಿ, ಅಂತ ಗಾಡಿ. ಇವನೊಬ್ನಿಗೋಸ್ಕರ ವೆಯ್ಟ್ ಮಾಡೋಣ ಅಂತ ಇದ್ರೆ ನೋಡಿದ್ರೆ ಇಲ್ಲೇ ಬಂದು ಆಲ್ರೆಡಿ ನಮ್ ಹಿಂದೆನೆ ಇದ್ದಾನೆ. ನಮ್ಗೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾನೆ ನಮ್ಗೆ ಅಂತ. ಇವನ್ ಮಾತ್ರ ಮೂವಿ ನೋಡ್ಬಿಟ್ಟು ಆ ಫೀಲ್ ಅಲ್ಲೇ ಅವನು ಇನ್ನೂ ಆಚೆ ಬರ್ತಾನೆ ಇಲ್ಲ. ನಾವ್ ಇವನ್ಗೋಸ್ಕರ ವೇಟ್ ಮಾಡಿದ್ರೆ ಇವ್ನ್ ನಮ್ಮ ಮುಂದೆ ಬಂದಿಯ ನಮ್ಗೆ ಗೊತ್ತಿಲ್ಲ. ಸೊ ನಾವ್ ಇವಾಗ ಹಾಸನ್ ಟೋಲ್ ಹತ್ರ ಇದೀರಿ. ಇಲ್ಲೊಂದು ಟೀ ಸ್ಟಾಲ್ ಇದೆ, ಮಿಲ್ಕಿ ಮಿಸ್ಟ್. ಸೊ ಇದು ನಮ್ಮ ವೆಹಿಕಲ್ಸು. ನಮ್ಮ 390 ನೋಡಿ ಹೆಂಗೆ ಹೀರೋ ತರ ನಿಂತಿದೆ. MT-15 390. ಇನ್ನೊಂದು ಬಂತು FZ ಹಂಟರ್. ಗಾಡಿಯಲ್ಲಿ ನಾವು ಇವಾಗ ಬಂದಿರೋದು 4 ಗಾಡಿ 8 ಜನ. ಸೊ ಇದ್ರಲ್ಲಿ ಬಂದಿರಿ ಗಾಡಿಯಲ್ಲಿ ನೋಡ್ಕೊಳ್ಳಿ. ಇಲ್ಲಿದ್ದಾರೆ ಬಾಯ್ಸ್ ಎಲ್ಲ ಡಿಸ್ಕಷನ್ ಅಲ್ಲಿ ಇದ್ದಾರೆ, ನಾಳೆ ಎಲ್ಲಿಗೆ ಏನು ಪ್ಲಾನ್ ಅಂತ. ಸೊ ಈ ಟೀ ಅಂಗಡಿಯಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇರಿ ಗಾಯ್ಸ್. ಇಲ್ಲಿಂದ ನಮ್ಮ ಹುಡುಗರು ಹೋಗ್ತಾ ಇದಾರೆ. ಅವ್ರನ್ನ ಈ ಅಲ್ಲಿ ನೋಡಿ, ಅಲ್ಲಿ ಮುಂದೆ ಹೋಗ್ತಾ ಇದಾರೆ. ನಮ್ಗೆ ಕಾಣಿಸ್ತಾ ಇಲ್ಲ, ಕ್ಯಾಮ್ರಲ್ಲಿ ಕರೆಕ್ಟಾಗಿ ಕಾಣಿಸಲ್ಲ. ಬಟ್ ಆದ್ರೂ ಓವರ್ಟೇಕ್ ಮಾಡೋಣ, ಬಿಡೋದು ಬೇಡ. ಅವರು ರೇಸ್ ಇಟ್ಟಿರ ಆಲ್ರೆಡಿ. ಕಾರ್ಗಳು ಮುಂದೆ ಕೂಡ ಹೋಗ್ತಾ ಇದಾರೆ ಅವರು. ನಮ್ ಗಾಡಿ ಗೊತ್ತಲ್ಲ, ಹೆಚ್ಚಿದ್ರೆ ಎಲ್ಲಿಗೋ ಹೋಗ್ಬಿಡುತ್ತೆ. ಆಲ್ರೆಡಿ ಒಬ್ರು ಬೀಟ್ ಕೊಟ್ಟಾಯ್ತು. ಸೊ ಇದು ರೋಡ್ ವ್ಯೂ ಹೆಂಗಿದೆ ಅಂತ ಗೊತ್ತಾಗುತ್ತೆ ನೋಡಿ. ಮುಂದೆ ಹೋಗ್ತಾ ಇರೋದು ನಮ್ಮ ಫ್ರೆಂಡು. ಇವಾಗ ಒಂದು ಟೀ ಅಂಗಡಿ ಹತ್ರ ನಿಲ್ಸಿದಿರಿ. ಹುಡುಗರೆಲ್ಲ ಬೂಸ್ಟು ಟೀ ಎಲ್ಲ ಕುಡಿತಿದ್ದಾರೆ. ಹಾಸನ್ ಟೋಲ್ ಹತ್ರ ಇದ್ದೀರೀಗ. ಆಲ್ಮೋಸ್ಟ್ ಟೈಮ್ ಬಂದು 11:10.
ನೋಡ್ಬೋದು. ಬಟ್ ಇದು ಯಾವುದೋ ಸೆಂಟ್ರಲ್ಲಿ ನ್ಯೂ ಅಂತ ಇದೆ ಗಾಡಿ, ಅದು ನಮ್ದಲ್ಲ. ಆಮೇಲೆ ನಮ್ಮದು ಅಂತ ಅಂದ್ಕೊಂಬಿಡಿ. FZ 390 ಮಾತ್ರ ರಾಯಲ್ ಆಗಿ ನಿಂತಿದೆ. MT-15 ಇನ್ನೊಂದು ಗಾಡಿ ಮಾತ್ರ ಡಿಲೇ ಆಗಿಬಿಟ್ಟಿದೆ. ಅದು ಯಾವುದೋ ಪ್ರೈವೇಟ್ ಕೆಲ್ಸಕ್ಕೆ ಹೋಗೋನು. ಪ್ರೈವೇಟ್ ವರ್ಕ್, ಅರ್ಥ ಮಾಡ್ಕೊಳ್ಳಿ. ಏನು ಹೇಳಕ್ಕಾಗಲ್ಲ ಇನ್ನು. ಇವಾಗ ಬಂತು ನೋಡಿ, ಪ್ರೈವೇಟ್ ಡ್ಯೂಟಿಯಿಂದ ಬಂದಿದೆ ಗಾಡಿ. ಅದು ಕಣ್ಣತ್ರ ಬೇರೆ ಏನೋ ನೀರೆಲ್ಲ ಇಳಿಸ್ಕೊಂಡ್ ಬಂದ್ಬಿಡಿ, ಕಣ್ಣು ಮಾತ್ರ ರೆಡ್ ಆಗ್ಬಿಟ್ಟಿದೆ. ಅಲ್ಲಿ ಕಣ್ ತೋರಿಸಿ ಮಗು, ಕಣ್ಣು ನೀರು ಇಳಿಸ್ಬಿಟ್ಟಿದೆ ನೋಡಿ, ಕಾಣಿಸ್ತಾ ಇದೆ ನೀಟಾಗಿ ಕಣ್ಣಲ್ಲಿ ನೀರು. ಬಂತು, ಎಲ್ಲ ಗಾಡಿ ಬಂತು. ಸೊ ಇವರೊಂದು ಏನು ಬೇಕು ಆರ್ಡರ್ ಮಾಡಿ, ಕಾಫಿ, ಟೀ, ಬೂಸ್ಟ್. ಸೊ ಇವಾಗ ಬೂಸ್ಟ್ ಕುಡಿತಾ ಇರಿ ನೋಡಿ. ನಿಲ್ಸು ಬಾ. ಸೊ ಇವಾಗ ಬೂಸ್ಟ್ ಕುಡಿತಾ ಇರಿ ನೋಡಿ. ನಮ್ಮ ಹುಡುಗರು ಹಾಸನ ಇವೆ ನೋಡ್ಕೊಂಬೋದು ನೋಡಿ. ಇಂಥವ್ರಿದ್ರೆ ಉದ್ಧಾರ ಆಗ್ತೀರಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇಂಥವ್ರು ನಂದ್ರಲ್ಲಿರೋ ಬೂಸ್ಟ್ ತಗೊಂಡು ಹೋಗಿ ಕುಡಿತಾವ್, ಏನ್ ಮಾಡೋದು? ಸೊ ಇವಾಗ ಹಾಸನ 15 ಕಿಲೋಮೀಟರ್ಸ್ ಇದೆ. ಹೈವೇ ಬಿಟ್ರಿ, ಸಾರಿ ಟೋಲ್ ಬಿಟ್ರಿ. ನಮ್ಮ ಹುಡುಗರು ಮುಂದೆ ಹೋಗ್ತಾ ಇದ್ದಾರೆ. ಹಾಸನ 13 ಕಿಲೋಮೀಟರ್ಸ್ ಅಂತ ಇದೆ. ಒಳ್ಳೆ ವ್ಯೂ ಇದೆ ನೋಡಕ್ ಮಾತ್ರ ರೋಡು. ಸೊ ಇವರಿಬ್ರೆ ಏನಾನ ಒಂದು ಫಂಕ್ಷನ್ ಅವಾಗಿಂದ ನೋಡ್ತಾ ಇದೀನಿ. ಒಂದೊಂದು ಫಂಕ್ಷನ್ ಇದೆ, ಏನು ಅಂತ ಗೊತ್ತಿಲ್ಲ ಫಂಕ್ಷನ್ಸು. ಬಟ್ ಹೋದ್ರೆ ಮಾಟ ಭರ್ಜರಿ ಊಟ. ಸಡ ಗಮಸ ಹಾಕ್ಬಿಟ್ರೆ ಗೊತ್ತೇ ಆಗಲ್ಲ ಗುರು. ಆದ್ರೂ ಒಳ್ಳೆ ಬ್ರೇಕಿಂಗ್ ಸಿಸ್ಟಮ್ ಇದೆ ಇದರಲ್ಲಿ. 2 ABS ಇದೆ. ಗಾಡಿ ಮಾತ್ರ ಚಿಂದಿ. ಆಲ್ಮೋಸ್ಟ್ ಸೆಕೆಂಡ್ ಗೇರಲ್ಲೇ ನಿಮಗೆ 60 ಮೇಲೆ ಹೋಗುತ್ತೆ. ಆಗ್ತಿದೆಯಲ್ಲ ಅಂತ ನೋಡಿ, ಹೇಳಿದ್ರೆ ಹೇಳ್ಕೊಳ್ತಾ ಇರುತ್ತೆ. ಇದು ಹೋಗೋ ಸ್ಪೀಡ್ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಇನ್ ದ ಸೆನ್ಸ್ ಲೈಕ್ ರೋಡ್ ಕರೆಕ್ಟಾಗಿ ಪಾಸಿಂಗ್. ಸೊ ಗೈಸ್ ನೋಡಿ, ಆಲ್ಮೋಸ್ಟ್ ಘಾಟ್ ಸೆಕ್ಷನ್ ಹತ್ರ ಇದ್ದೀರಿ. ಇನ್ನೇನು ಘಾಟ್ ಸೆಕ್ಷನ್ಗೆ ಹೋಗ್ಬೇಕು. ನಮ್ಮ ಹುಡುಗರೆಲ್ಲ ಇಲ್ಲೇ ಇದ್ದಾರೆ. ಸೊ ಟೈಮ್ ಈಗ 12:04. ಇನ್ನೂ ಒಂದು ಅವರ್ ಬೇಕು ಅಂತ ತೋರಿಸ್ತಿದೆ. ಇಲ್ಲೇ ಇದ್ದಾರೆ ಹುಡುಗರೆಲ್ಲ. ನಾವಂತೂ ಕ್ರೇಜಿಯಾಗಿ ನುಗ್ತಾ ಇರಿ ಗಾಡಿಯಲ್ಲಿ. ಆದ್ರೂ ಏನೋ ಒಂಥರ ಖುಷಿ ಗಾಡಿ ಓಡಿಸ್ಬೇಕಂದ್ರೆ ತುಂಬಾ. ಅದು ನಿಮ್ ಫೇವ್ರೆಟ್ ಸಾಂಗ್ ಹಾಕೊಂಡು ಹೋದ್ರೆ ಗಾಡಿಯಲ್ಲಿ ಮಾತ್ರ ಇನ್ನೂ ಸೂಪರ್ ಆಗಿರುತ್ತೆ. ನಾನು ಇನ್ನೊಂದು ಫೋನಲ್ಲಿ ಲಾಕ್ ಮಾಡಬೇಕು ಅಂತಾನೆ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಇವತ್ತೇ ನನ್ನ ಫೋನು ಒಂದು ಸ್ವಲ್ಪ ಸ್ಕ್ರೀನ್ ಹೊಡೆದೋಯ್ತು. ಅದು ತುಂಬ ಬೇಜಾರಿದೆ. ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ, ಮಾಡಿಸ್ಕೊತೀನಿ. ಇನ್ನೊಂದು ನಮ್ಮ ಹುಡುಗರು ಮಾತ್ರ ಆ ಫೋನ್ ಹೊಡೆದೋಗಿರೋ ಬೇಜಾರಿಗೆ ಅಂತ ನಮ್ಮ ಹುಡುಗರೇ ಒಂದು ಸ್ವಲ್ಪ ಕ್ರೇಜಿಯಾಗಿ ಓಡಿಸ್ಕೊಂಡು ನಾನು ಓಡಿಸ್ಕೊಂಡು ಇನ್ನೂ ಸೂಪರಾಗಿ ಹೋಗ್ತಾ ಇದ್ದೀರಿ. ಹೋಗೋಣ, ಎಂಜಾಯ್ ಮಾಡೋಣ. ಲೈಫಲ್ಲಿ ಎಂಜಾಯ್ಮೆಂಟ್ಗಿಂತ ಇನ್ಯಾವುದೂ ಮುಖ್ಯ ಅಲ್ಲ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ವಸ್ತು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಇರೋರು ನಾವು ಚೆನ್ನಾಗಿರೋಣ. ಫಾಗಿ ಇಲ್ಲ, ಬಟ್ ತುಂಬಾ ಚಳಿ ಇದೆ. ಒಂದ್ ಸ್ವಲ್ಪ ಚಳಿ ಈ ಕಡೆ. ಗ್ಲೌಸ್ ಹಾಕಿದ್ರು ಕೂಡ ಹ್ಯಾಂಡ್ ಗ್ಲೌಸು ಚಳಿ ತಡೆಯಲ್ಲ, ಅಷ್ಟು ಚಳಿ ಇದೆ.
ಬಟ್ ಹಿಮ ಬೀಳ್ತಾ ಇಲ್ಲ. ಮೇ ಬಿ ಆಮೇಲೆ ಸ್ಟಾರ್ಟ್ ಆಗುತ್ತೆ ಹಿಮ. ಇರ್ಲಿ, ನಮ್ಮ ಪಾಡಕ್ ನಾವು ಹೋಗೋಣ. ನಾವಿನ್ನೂ ಯಾವ ಡೆಸಿಗ್ನೇಷನ್ ಏನಿಲ್ಲ, ಜಸ್ಟ್ ನೇತ್ರಾವತಿ ಪ್ಲಾನ್ ಹಾಕಿದ್ದೀರಿ. ಇನ್ನು ರೂಮ್ ಕೂಡ ಯಾವುದು ನಾವು ಬುಕ್ ಮಾಡಿಲ್ಲ. ಅಲ್ಲೋದ್ಮೇಲೆ ಯಾವ ರೂಮ್ ಸಿಗುತ್ತೆ ಏನು ಅಂತ ಆಮೇಲೆ ಡಿಸೈಡ್ ಮಾಡೋಣ ಅಂತ ಇದ್ದಾರೆ. ಯಾವತ್ತು ಪ್ಲಾನ್ ಮಾಡ್ಕೊಂಡು ಹೋದ್ರೆ ಮಜಾ ಇರಲ್ವಂತೆ, ಪ್ಲಾನ್ ಮಾಡದೆ ಹೋದ್ರೆ ತುಂಬಾ ಮಜಾ ಇರುತ್ತೆ. ನಾನು ಎಷ್ಟೋ ಸತಿ ಟ್ರೈ ಮಾಡಿದ್ದೀನಿ. ಇವಾಗ ಬೇಲೂರಿಗೆ ಬಂದಿರಿ ಗೈಸ್. ಸೊ ಬೇಲೂರಲ್ಲಿ ಒಂದು ಫಂಕ್ಷನ್ ಇದೆ, ಯಾವುದೋ ದೇವಸ್ಥಾನ ಉದ್ಘಾಟನೆ ಅನ್ಕೊಂತೀನಿ. ಒಳ್ಳೆ ಲೈಟಿಂಗ್ಸ್ ಹಾಕಿದ್ದಾರೆ. ನಮ್ಮ ಫೇವ್ರೆಟ್ ಗಾಡ್ ರಾಘವೇಂದ್ರ ಸ್ವಾಮಿ ಇಲ್ಲೇ ಇದ್ದಾರೆ. ಏನ್ರಿ ಇದು? ನೋಡಕ್ಕೆ ಎರಡು ಕಣ್ಣು ಸಾಲಲ್ವಲ್ರಿ, ಹಂಗಿದೆ. ನಮ್ಮ ಬೆಂಗಳೂರಲ್ಲಿ ಯಾರು ಈ ಥರ ಹಬ್ಬ ಮಾಡಿಬಿಟ್ರೆ ಹೆಂಗಿರತ್ತೇಳಿ? ವಾವ್, ನೋಡಿ ಹೆಂಗಿದೆ. ಸಖತ್ತಾಗಿದೆ ಮಾತ್ರ ವ್ಯೂ. ಏನು ಹೋಗ್ತಾನೆ ಇರುತ್ತೆ. ಎಷ್ಟು ಕಿಲೋಮೀಟರ್ ಗಟ್ಟಲೆ ಲೈಟಿಂಗ್ ಹಾಕ್ಬಿಟ್ಟಿದ್ದಾರೆ ಇವರು. ಸೊ ರೋಡ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಈ ರೋಡು ಆಲ್ಮೋಸ್ಟ್ ನಾನು 10-15 ಕಿಲೋಮೀಟರ್ ಆಯಿತು ಈ ರೋಡಿಗೆ ಜಾಯ್ನ್ ಆಗಿ. ಮೂಡಿಗೆರೆ ರೋಡು. ಸೊ ಸೂಪರ್ ಆಗಿದೆ. ಏನು ಕ್ಲಿಯರ್ ಆಗಿ ಮಾಡಿದ್ದಾರೆ ಅಂದರೆ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಈ ರೋಡಿಗೆ ಬಂದಾಗಿಂದ ನಂಗೆ ಹಳ್ಳನೇ ಇಲ್ಲ ಒಂದು. ಸೂಪರ್ ಆಗಿದೆ, ಹಳ್ಳ ಇಲ್ಲ, ಹಂಪ್ಸ್ ಇಲ್ಲ, ಬಟ್ ರೋಡ್ ಮಾತ್ರ ನೆಕ್ಸ್ಟ್ ಕ್ಲಾಸ್ ಅನ್ಬೋದು. ಸೊ ಮುಂದೆ ಹೋಗ್ತಾ ಇರೋ ಗಾಡಿ ಎಲ್ಲ ನಮ್ಮದೇ. ಒಳ್ಳೆ ಘಾಟ್ ಸೆಕ್ಷನ್ ವ್ಯೂ. ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀರಿ. ನೆಕ್ಸ್ಟ್ ಲೆವೆಲ್ ಆಗಿದೆ ಘಾಟ್ ಸೆಕ್ಷನ್ನು. ಪಾಪ ನಮ್ಮ ಹುಡುಗಂದು ಒಂದೇ ಪಾಯಿಂಟ್ ಇದೆ, MT-15 ಪೆಟ್ರೋಲ್. ನಂದು 190 ಕಿಲೋಮೀಟರ್ ಅಂತ ತೋರಿಸ್ತಿದೆ, ಬಟ್ ಗೊತ್ತಿಲ್ಲ ಬರುತ್ತೋ ಇಲ್ವೋ ಇವಾಗಿರೋ ಸಿಚುವೇಶನ್ ನೋಡಿದ್ರೆ. ಬಟ್ ನಾನು ಆರಾಮಾಗಿ ಚಿಕ್ಕಮಂಗ್ಳೂರ್ಗೆ ಹೋಗಿ ಇನ್ನೊಂದು ರೌಂಡ್ ವಾಪಸ್ ಬರೋ ಟೈಮಲ್ಲಿ ಹಾಕ್ಕೊಬೋದು ಈ ಪೆಟ್ರೋಲು. ನನಗೆಲ್ಲ ಅಷ್ಟೊಂದೇನು ಇದಿರಲ್ಲ ಪ್ರಾಬ್ಲಮ್. MT-15 ಅಂದರೆ ಜಸ್ಟ್ 10 ಲೀಟರ್ ಟ್ಯಾಂಕ್ ಕೊಟ್ಟಿದ್ದಾನೆ, ಅದೇ ಒಂದು ದೊಡ್ಡ ಇಶ್ಯೂ ಅದಕ್ಕೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಇವಾಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಿದೆ. ಟೈಮ್ ಬಂದ್ಬಿಟ್ಟು 1:14 AM. 450 ಕಿಲೋಮೀಟರ್ ರೇಂಜಲ್ಲಿ ತೋರಿಸ್ತಾ ಇದೆ ಫುಲ್ ಟ್ಯಾಂಕು. ಬಟ್ ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತ. ಆಗಲೇ 200 ಕಿಲೋಮೀಟ್ರ್ ಇತ್ತು ರೇಂಜು. ಇವಾಗ ಫುಲ್ ಟ್ಯಾಂಕ್ ಆದಮೇಲೆ 450 ತೋರಿಸ್ತಿದೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಮೈಲೇಜ್ 27 ಕೊಡ್ತಾ ಇದೆ. ಫುಲ್ಲು ಫಾಗ್ ಬರ್ತಾ ಇದೆ. ಕ್ಯಾಮ್ರಲ್ಲಿ ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಕಣ್ಣಂತೂ ಪರ್ಫೆಕ್ಟಾಗಿ ಕಾಣಿಸ್ತಿದೆ ಫಾಗು. ಟೈಮ್ ಈಗ 1:37. ಆಲ್ಮೋಸ್ಟ್ ಬೆಂಗಳೂರಿಂದ ಬರ್ತಾನೆ ಇದ್ದೀರಿ. ಸೊ ಫೈನಲಿ ರೂಮಿಗೆ ರೀಚ್ ಆದ್ರಿ ಗೈಸ್. ಒಳ್ಳೆ ರೂಮ್ ಸಿಕ್ಕಿದೆ, ಬಜೆಟ್ ಫ್ರೆಂಡ್ಲಿ. 1200 ರೂಪೀಸ್ ರೂಮು. 4 ಕಾಟ್ ಇದೆ, ಪ್ಲಸ್ 2 ಎಕ್ಸ್ಟ್ರಾ ಕೊಡ್ತಿದ್ದಾರೆ. 1200 ರೂಪೀಸು. ಈ ನೇಮ್ ಬಂದು ಶ್ರೀ ಚಂದನ್ ಕಂಫರ್ಟ್ ಕಳಸ ಅಂತ. ಈ ರೂಮ್ ಲೈಕ್ ಬಿಲ್ಡಿಂಗ್ ನೇಮು ಚೆನ್ನಾಗಿದೆ. ಟೈಮ್ ಇವಾಗ ಆಲ್ಮೋಸ್ಟ್ 4 o'clock ಆಗಿದೆ. ಇನ್ 1 hour ಮಾರ್ನಿಂಗ್ 6 o'clockಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ 1 hour ರೆಸ್ಟ್ ಮಾಡೋಣ ಅಂತ ರೂಮ್ ತೊಗೊಂಡಿದ್ದೀರಿ. ಬಟ್ ಇದು 24 hours ರೂಮು. 1200 ರೂಪೀಸ್ 8 people ಇರ್ಬೋದು.